ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಸಾಮ್ರಾಜ್ಯನ ಹಾಳು ಮಾಡಿದ್ದು ಯಾರು? ಪರಂಗಿಗಳು. ಓಹೋ, ಆ ಕೆಂಪು ಮೂತಿ ಪರಂಗಿಗಳು ಆಂಗ್ಲ ಮಾತನಾಡುತ್ತಾ ಮುಘೋಲ್ಗೆ ಬಂದಿದ್ದರೆ? ಹೌದು ಬೇ, ಬಂದಿದ್ರು. ಅದಕ್ಕ ಹೇಳಕ್ ಹತ್ತೀನಿ, ಈ ಗಿರಿನ ಬಿಟ್ಟು ಈ ಕೂಡ್ಲೆ ಹೊರಗೆ ಬಾ. ನಾವು ಮತ್ತೆ ಹೊಸ ಸಾಮ್ರಾಜ್ಯ ಕಟ್ಟೋಣ, ಆದ್ರೆ ಇಲ್ಲಿ ಬೇಡ. ಟಕ 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 ಟಕ. ಇಲ್ಲ ಇಲ್ಲ, ನಾನ್ ಬರಂಗಿಲ್ಲ. ನಾನು ಇಲ್ಲೇ ಇರ್ತೀನಿ. ಹಾಗಂದ್ರೆ ಹ್ಯಾಂಗ ಬರ್ರೆ? ಬಜ್ಜಿ ಕೆಂಡವರಿಗೆ ಬಜ್ಜಿ, ಟೀ ಕಾಫಿ ಕೆಂಡವರಿಗೆ ಟೀ ಕಾಫಿ ಎಲ್ಲ ಕೊಟ್ಟಿರಲ್ಲ. ಕ್ಷಮಿಸಿ ಕ್ಷಮಿಸಿ. ಕೇಳದವ್ರಿಗೆಲ್ಲ ವಜ್ರ ವೈಡೂರ್ಯ ಆಸ್ತಿ ಕೊಟ್ಟವಳು ನೀನು. ಈಗ ಇನ್ಯಾರ್ದೋ ಮನೆಯಾಗದಿ ಅಂದ್ರೆ ತಪ್ಪಲ್ಲೇನವಾ? ತಪ್ಪು ತಪ್ಪು. ಲಕ ಟಕ 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 ಟಕ. ತಪ್ಪು? ಯಾರ ತಪ್ಪು? ಯಾರ ತಪ್ಪು? ನೀನ್ ಯಾಕೆ ಹೇಳಬೇಕು ತಪ್ಪು? ನೀನ್ ನನ್ನ ಹೆತ್ತಿ ಎನ್ಲೆ, ಸಾಕಿ ಎನ್ಲೆ, ಬೆಳೆಸಿ ಎನ್ಲೆ, ಅಕ್ಷರ ಕಲ್ಸಿ ಎನ್ಲೆ. ನೀನ್ ಯಾವ ಖಬರ್ಗೇಡಿಲೆ ನನ್ನ ತಪ್ಪು ಅನ್ನಕ? ಕಾದಿದ್ ಸಾಕ್, ನಾ ಕುಣಿಯೋ ಹೊತ್ತಾತು. ಹೊರಡ್ರಿ. ಇನ್ನೂ ಇಲ್ಲ ಅದಿರಿ ಅಂದ್ರ ಕುಟ್ಲ ತಗೊಂಡು ನಿಮ್ ರೂಟ್ನ ಚಂಡಾಡ್ಬಿಡ್ತೇನೆ. ಏಯ್ ದಾನವಲ್ಲಿ, ದಾನ ಕೊಡೋದ್ರಾಗ ಸುಖ ಐತಿ ಅಂತಿರ್ತೀಯಲ್ಲ, ಈಗ ಕೇಳಕ್ ಹತ್ತೇನೆ. ಈ ಗಿರಿ ಅಲಿಯಾ ಗಿರಿಜಾಯಿಂದ ಹೊರಟು. ಕೇಳ್ಬಿಟ್ಯಾ? ಕೇಳಬಿಟ್ಟಿ? ಇಲ್ಲೊಂದು ಸಮಸ್ಯೆ ಇತ್ತ. ಎಲ್ಲವನ್ನು ನಾಶ ಮಾಡ್ಬಿಟ್ಟಿಯಲ್ಲೋ ವಿಜಯ ರಾಜಾಜಿನಗರ ಬಹದ್ದೂರ್. ದಾನ ಕೊಡೋದ್ರಾಗೂ ಒಂಥರ ಸುಖ ಐತಿ. ಹೋಗ್ತೀನಿ ಈಗ್ಲೇ ಈಗಿನ ಬಿಟ್ಟು ಹೋಗ್ತೀನಿ. ಜೈ ಮುಘೋರ್. ಗಿರಿ 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 ಗಿರಿ. ಶಿವರೇ, ದಾನವಲ್ಲಿ ಆತ್ಮ ಹೋಯ್ತಕ್ಕಂತ. ಸದ್ಯ ದೇವರು ದೊಡ್ಡವನು. ಮಾವ, ಮೊದ್ಲು ಆ ದಾನವಲ್ಲಿ ಬುಕ್ನ ಬೇರೆ ಕಡೆ ಇಡಿ. ಅದ್ ಯಾರ ಕೈಗೂ ಸಿಗ್ಬಾರ್ದು. ಶಿವ ಸರ್, ಹಂಗೆ ಬಟ್ಟೆ ಕೊಡಕ್ ಹೋದಾಗ ಆಂಜನೇಯನ ಗುಡಿಗೆ ಹೋಗಿ ಪೂಜೆ ಮಾಡಿಸಿ ತಾಯ್ತ ಕಟ್ಸಿ ಸರ್, ಒಳ್ಳೇದಾಗತ್ತೆ. ಒಳ್ಳೆ ಮಾತು ಹೇಳಿದೆ. ಭಗವಂತ, ಏನೇನೋ ನಡೆದೋಯ್ತು. ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಸಿಗ್ತಲ್ಲ, ಸತ್ಯ ಅಲ್ಲ. ಇದೆಲ್ಲ ಯಾಕಾಯ್ತು ಭಗವಂತ? ಕೆಟ್ಟ ಚಟದಿಂದ ಶಿವಪ್ರಸಾದ್. ಭಗವಂತ, ಕೆಟ್ಟ ಚಟನ? ಏನ್ ಹೇಳ್ತಿದ್ದೆ ಭಗವಂತ? ನಮ್ಗಿರಿ ಅವಳು ತುಂಬಾ ಒಳ್ಳೆಯವಳು, ಅವಳಿಗೆ ಯಾವ ಚಟನೂ ಇಲ್ಲ. ಕೆಟ್ಟ ಕುತೂಹಲ ಕೂಡ ಕೆಟ್ಟ ಚಟನೆ ಶಿವಪ್ರಸಾದ್. ಕುತೂಹಲ ಕೆಟ್ಟದ? ಏನ್ ಭಗವಂತ ಹೀಗೆ ಹೇಳ್ತಾ ಇದೆಯಾ? ಸುಮಾರು ಜನ ನ್ಯೂಸ್ ನೋಡ್ತಾ ಕೂತಿರ್ತಾರೆ. ಅವ್ರಿಗೆ ನೆಕ್ಸ್ಟ್ ಏನಾಗುತ್ತೆ, ನಾಳೆ ಏನಾಗುತ್ತೆ ಅನ್ನೋ ಕುತೂಹಲ. ಕ್ರಿಕೆಟ್ ನೋಡ್ತಾ ಕೂತಿರೋರಿಗೆ ಸ್ಕೋರ್ ಏನಾಗುತ್ತೆ ಅನ್ನೋ ಕುತೂಹಲ. ಎಲೆಕ್ಷನ್ ನಲ್ಲಿ ಯಾವ ಸರ್ಕಾರ ಬರುತ್ತೆ, ಯಾವ ಸರ್ಕಾರ ಬೀಳುತ್ತೆ ಅನ್ನೋ ಕುತೂಹಲ. ಅಷ್ಟೇ ಯಾಕೆ, ನನ್ನ ಮಗಳು ಎಕ್ಸಾಮ್ ಬರೆದು ಬಂದ್ಮೇಲೆ ರಿಸಲ್ಟ್ ಬರೋವರೆಗೂ ಏನಾಗುತ್ತೋ ಅನ್ನೋ ಕುತೂಹಲ. ನೀನೇ ಹೇಳಿದ್ಯಲ್ಲ ಶಿವಪ್ರಸಾದ್, ಇದೆಲ್ಲ ಕುತೂಹಲ ಅಂತ. ಆದ್ರೆ ನಾನು ಹೇಳಿದ್ದು ಕೆಟ್ಟ ಕುತೂಹಲದ ಬಗ್ಗೆ. ಕೆಟ್ಟ ಕುತೂಹಲನ? ಅರ್ಥ ಆಗ್ಲಿಲ್ಲ ಭಗವಂತ. ಬೇಡ ಎಂದಿದ್ದನ್ನು ಏಕೆ ಎಂದು ಪ್ರಶ್ನಿಸುವುದು ಕುತೂಹಲ. ಆದರೆ ಕಾರಣ ಸಿಗದೇ ಇದ್ದಾಗ ಬೇಡ ಎಂದ ಮೇಲೂ ತಿಳಿದುಕೊಳ್ಳುವ ಆಸೆ ಇದೆಯಲ್ವಾ, ಅದು ಕೆಟ್ಟ ಕುತೂಹಲ. ಧೂಮಪಾನ, ಮದ್ಯಪಾನ ಏಕೆ ಹಾನಿಕಾರಕ ಎನ್ನುವುದು ಕುತೂಹಲ. ಆದರೆ ಧೂಮಪಾನ, ಮದ್ಯಪಾನ ಮಾಡುವುದರಿಂದ ಏನಾಗುತ್ತದೆ ಎಂದು ತಿಳಿಯಲು ತಾವೇ ಉಪಯೋಗಿಸುವುದು ಕೆಟ್ಟ ಕುತೂಹಲ. ಕರೆಕ್ಟ್ ಭಗವಂತ.
ಕೆಲವು ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಈ ಚಟದಲ್ಲಿ ಏನಿದೆ ಅನ್ನೋ ಕುತೂಹಲಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಕಡೆಗೆ ಅದು ಅಭ್ಯಾಸ ಆಗ್ಬಿಡುತ್ತೆ. ಅಂಥವ್ರನ್ನ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಹುಡುಗಿರು ಅಷ್ಟೇ, ಅಪ್ಪ ಅಮ್ಮ ಹೇಳಿ ಕಳ್ಸಿರ್ತಾರೆ ಹುಡುಗರ ಹತ್ರ ಹುಷಾರಾಗಿರಿ, ಹೆಚ್ಚಾಗಿ ಮಾತಾಡಬೇಡಿ ಅಂತ. ಆದರೆ ಅವ್ರಿಗೆ ಕುತೂಹಲ, ಮಾತಾಡ್ಸಕ್ಕೆ ಹೋಗ್ತಾರೆ. ಅದರಿಂದ ಕೆಲವರು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾರೆ. ಕೆಟ್ಟ ಕುತೂಹಲದಿಂದ ಪ್ರಾರಂಭವಾಗೋದೇ ಕೆಟ್ಟ ಚಟ. ಚಟ ಅಂಟಿದ ಮೇಲೆ ಕಿವಿ ಮಂದ ಆಗುತ್ತೆ, ಕಣ್ಣು ಮಂಜಾಗುತ್ತೆ, ಅನಿಸಿದ್ದೆಲ್ಲ ಸರಿ ಅನ್ಸೋದು, ಮಾಡಿದ್ದೆಲ್ಲ ತೃಪ್ತಿ ಕೊಡೋದು. ಆಗ ತಪ್ಪಿನ ಅರಿವಾಗೋದೇ ಇಲ್ಲ, ದಾರಿ ಸರಿದೋರೋದೇ ಇಲ್ಲ. ಗಿರಿಜಾ ವಿಷಯದಲ್ಲೂ ಆಗಿದ್ದಿದೆ. ಬೇಡ ಎಂದರೂ ನೋಡುವ ಕುತೂಹಲ ಹೆಚ್ಚಾಗಿ ಅದು ಚಟವಾಯಿತು. ಅಂದ್ರೆ ಈ ದಾನವಲ್ಲಿ ಅನ್ನೋ ಹೆಂಗಸು ನಿಜವಾಗ್ಲೂ ಇದ್ರಾ? ಇಲ್ಲಿ ಕಾಲ್ಪನಿಕ ಕಥೆಯೊಂದು ಪಾತ್ರವಾಗಿ ಪರಕಾಯ ಪ್ರವೇಶಿಸಿದ್ದಕ್ಕೆ ಇದೊಂದು ಉದಾಹರಣೆಯಷ್ಟೇ ಶಿವಪ್ರಸಾದ್. ಇದನ್ನು ಬಿಡಿಸಿ ನೋಡಿದಾಗ ನೀತಿ ಸಿಗುವುದು, ಲಾಟರಿಯಿಂದ ಲಾಭ ಸಿಗುವುದು ಅನ್ನೋ ಭಾವನೆಯನ್ನ ಪಾತ್ರ ಅಂದುಕೊಂಡರೆ ಆ ಪಾತ್ರ ಸುಲಭವಾಗಿ ಹಣ ಸಂಪಾದನೆ ಮಾಡೋ ಆಸೆ ಇರೋ ವ್ಯಕ್ತಿಯೊಳಗೆ ಪ್ರವೇಶ ಮಾಡಿದಾಗ ಕೆಟ್ಟ ಕುತೂಹಲದಿಂದ ನಷ್ಟ ಸಂಭವಿಸುವುದು. ಜೂಜಾಡುವುದು ಅಪರಾಧ ಎಂದು ಗೊತ್ತಿದ್ದರೂ ನಾನು ಜೂಜಲ್ಲಿ ಗೆಲ್ಲಬಲ್ಲೆ ಎನ್ನುವ ಅಹಂ ಒಂದು ಪಾತ್ರವಾಗಿ ನಿಮ್ಮೊಳಗೆ ಪ್ರವೇಶ ಮಾಡಿದಾಗ ಜೂಜಿನಿಂದ ನೀವು ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಿ. ಆದರೆ ಇದು ಯಾವುದರಲ್ಲೂ ಕೆಟ್ಟ ಕುತೂಹಲ ಇಲ್ಲ ಎಂದಾಗ ನಷ್ಟವಾಗಲಿ ಕಳೆದುಕೊಳ್ಳುವುದಾಗಲಿ ಸಂಭವಿಸುವುದೇ ಇಲ್ಲ. ಹಾಲೇ ಕುಡಿಯದ ಮಗುವಿಗೆ ಹಾಲು ಕುಡಿಯುವುದು ಒಳ್ಳೆಯದಲ್ಲ ಎಂದು ಒಮ್ಮೆ ಹೇಳಿ ನೋಡಿ. ಹಾಲು ಕುಡಿದರೆ ಏನಾಗುತ್ತದೆ ಎಂಬ ಕುತೂಹಲದಿಂದ ಅದು ಹಾಲು ಕುಡಿಯಲು ಪ್ರಾರಂಭಿಸುತ್ತದೆ. ಇದೇ ಕೆಟ್ಟ ಕುತೂಹಲದ ಭಾವನೆ ನಿಮ್ಮ ಒಳಗೆ ಪರಕಾಯ ಪ್ರವೇಶ ಮಾಡುವುದು. ಹಾಗಾಗಿ ಹಿರಿಯರು, ಗುರುಗಳು, ಹೆತ್ತವರು, ಹಿತೈಷಿಗಳು ಬೇಡ ಎಂದು ಹೇಳಿದ ಮೇಲೂ ಕೆಟ್ಟ ಕುತೂಹಲವನ್ನು ಬೆಳೆಸಿಕೊಳ್ಳದೇ ಇರುವುದೇ ಉತ್ತಮ. ಶಟ್ ಅಪ್ ಯು ನಾನ್ಸೆನ್ಸ್ ಆಫ್ ದ ಸನ್ ಆಫ್ ಶಿವಪ್ರಸಾದ್. ಎಂಥ ಮಗನ ಇಟ್ಬಿಟ್ಟೆಗಿರಿ. ಅವಳು ಮುತ್ತು, ಈ ನನ್ನ ಮಗ ಖುತ್ತು. ಅವಳು ಅಪರಂಜಿ, ಇವನು ಗುಲಗಂಜಿ. ಅವಳು ಪಾಪ, ಇವನು ಪಾಪಿ. ಅಯ್ಯ ಸುಮ್ಮನಿರಪ್ಪ, ನಾನೇನ್ ಬೇಕು ಅಂತ ಮಾಡ್ಲಿಲ್ಲ, ನನ್ಗೆ ಕೋಪ ಬಂತು. ಏಯ್, ಈ ವಯಸ್ಸಿಗೆ ಕೋಪ ಎಲ್ಲ ಬರುತ್ತೇನೋ ನಿಂಗೆ? ಅಪ್ಪ, ಅಮ್ಮ ಹೊಡಿಯೋದು ಚುರ್ರ ಅನ್ನತ್ತೆ, ನೀನ್ ಹೊಡಿಯೋದೇ ಬೆಟರ್, ಹೊಡೆದ್ಬಿಡು. ಅಪ್ಪನ್ನೇ ಡಿಗ್ರೇಡ್ ಮಾಡ್ತೇನೆ ನೀನು ಅಲ್ವೋ? ಟೀಚರ್ಗೆ ಎದುರು ತರ ಕೊಟ್ರೆ ಹೊಡಿದೀರಾ, ಮುದ್ದು ಮಾಡ್ತಾರೇನು? ಮುದ್ದು ಹಾಗಂತ ಅವ್ರು ಹೊಡಿಯಕ್ ಬಂದ್ರೆ ನಾನೇನ್ ಮಾಡ್ಬೇಕು? ಹೊಡಿಯೋದು ತಪ್ಪು. ಏಯ್, ಮದ್ವೆ ಆದ ಹೊಸರಲ್ಲಿ ನಿಮ್ಮಪ್ಪಂಗೆ ಅವ್ರ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ರೋಷನೇ ಇರ್ಲಿಲ್ಲ. ಅಂಥದ್ರಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ನಿನ್ಗೆ ಆವೇಶ ಬಂದ್ಬಿಡುತ್ತೇನೋ? ಗಿರಿ, ಸೌತೆಕಾಯಿ ತಿಂದೇ ಇರೋರ್ಗೆ ಬ್ರೆಡ್ ಮಧ್ಯೆ ಸೌತೆಕಾಯಿ ಇಟ್ಬಿಟ್ಟು ಇದು ಸ್ಯಾಂಡ್ವಿಚ್ ಅಂತ ಹೇಳಿ ಕೊಟ್ರೆ ತಿಂತಾರೆ. ಹಾಗೆ ಗ್ಯಾಪೇ ಸಿಗ್ಲಿಲ್ಲ ಅಂತ ಮಗನ್ನ ಬೈಯೋ ಗ್ಯಾಪಲ್ಲಿ ನಿನ್ನ ಬೈತಾನೆ ತಾನೆ? ಚೇಚೆ, ಎಲ್ಲಾದ್ರೂ ಉಂಟೆ? ನಿಮಗೆ ಯಾಕ್ರಿ ನಾನು ಬೈತೀನಿ? ಅಥವಾ ನಾನು ಬೈದ್ರು ನೀವೇನ್ ತಿರುಗಿಸಿ ಬೈತೀರಾ? ನೀವು ತುಂಬಾ ಪಾಪದವರು, ಬೈಯೋದು ಇಲ್ಲ, ಹೊಡಿಯೋದು ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.